ಸಂಬಂಧಪಟ್ಟಂತೆ ಕೊನೆಗೂ ಎಚ್ಚೆತ್ತುಕೊಂಡಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು. ಯುವತಿ ಮಾಡಿರುವ ತಪ್ಪಿಗೆ ದಂಡ ವಿಧಿಸೋದಕ್ಕೆ ಈಗ ತೀರ್ಮಾನಿಸಲಾಗಿದೆ. ಯುವತಿ ಗಜಪಡೆಯ ಜೊತೆಗೆ ಹೋಗಿ ರೀಲ್ಸ್ ಮಾಡಿ ಶೇರ್ ಮಾಡಿಕೊಂಡಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪ ವ್ಯಕ್ತವಾಗಿತ್ತು. ಸದ್ಯ ಆ ಸಂದರ್ಭದಲ್ಲಿ ಇದ್ದಂತ ಆ ಸಿಬ್ಬಂದಿಗೂ ತಲಾ 1,000 ರೂಪಾಯಿಯಂತೆ ದಂಡ ವಿಧಿಸೋದಕ್ಕೆ ತೀರ್ಮಾನಿಸಲಾಗಿದೆ. ಯುವತಿ ಕೃತಿಗೂ ಹಾಗೂ ಅಲ್ಲಿ ಇದ್ದಂತ ಸಿಬ್ಬಂದಿಗೂ ದಂಡ ವಿಧಿಸೋದಕ್ಕೆ ತೀರ್ಮಾನ ಆಗಿದೆ. ಅರಮನೆಯಲ್ಲಿ ಅನುಮತಿ ಇಲ್ಲದೆ ಇದ್ರೂ ಕೂಡ ರೀಲ್ಸ್ ಮಾಡಿದ್ಲು ಯುವತಿ. ರಾತ್ರಿ ವೇಳೆ ಆನೆಗಳ ಶಿಬಿರಕ್ಕೆ ತೆರಳಿ ಅನುಮತಿ ಇಲ್ಲದೆ ರೀಲ್ಸ್ ಮಾಡಿದ್ಲು. ಹೀಗಾಗಿ ಯುವತಿಯನ್ನ ಪತ್ತೆ ಹಚ್ಚಿ ದಂಡ ವಿಧಿಸೋದಕ್ಕೆ ತೀರ್ಮಾನಿಸಿದ್ದಾರೆ. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವನ್ಯಜೀವಿ ವಿಭಾಗದಿಂದ ಈಗ ಸ್ಪಷ್ಟನೆ ಕೂಡ ಸಿಕ್ಕಿದೆ. ಅವರು ಹೇಗೆ ಅನುಮತಿ ಇಲ್ಲದೆ ಇದ್ರೂ ಕೂಡ ಒಳಗೆ ಬಂದ್ರು, ಎಂಟ್ರಿ ಆದ ಬಳಿಕ ರೀಲ್ಸ್ ಮಾಡಿದ್ದಿರಬಹುದು. ತದನಂತರದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಈ ರೀಲ್ಸ್ ಯಾವಾಗ ಹರಿದಾಡೋದಕ್ಕೆ ಶುರುವಾಯಿತು, ಜನರಿಂದ ಕೂಡ ಆಕ್ಷೇಪ ವ್ಯಕ್ತವಾಯಿತು. ಜನರಿಗೆ ಅನುಮತಿ ಇಲ್ಲ ಅಲ್ಲಿ ಹೋಗೋದಕ್ಕೆ, ಅಷ್ಟು ಹತ್ರ ಹೋಗೋದಕ್ಕೆ. ಹಂಗಿದ್ರು ಕೂಡ ಆಕೆ ಹೋಗಿದ್ದು ಹೇಗೆ, ರೀಲ್ಸ್ ಮಾಡಿದ್ದು ಹೇಗೆ, ಸಿಬ್ಬಂದಿ ಏನು ಮಾಡ್ತಾ ಇದ್ರು ಅಂತ ಪ್ರಶ್ನೆಗಳು ಸುರಿಮಳೆ ಬರ್ತಾನೆ ಇತ್ತು. ತದನಂತರದಲ್ಲಿ ಅರಣ್ಯಾಧಿಕಾರಿಗಳು ಈಗ ಎಚ್ಚೆತ್ತುಕೊಂಡಿದ್ದು ಆಕೆಯಿಂದನೂ ದಂಡ ವಸೂಲಿ ಮಾಡೋದಕ್ಕೆ ತೀರ್ಮಾನಿಸಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪುನೀತ್. ಅಲ್ಲಿ ಅನುಮತಿ ಇಲ್ಲದೆ ಇದ್ರೂ ಕೂಡ ಆನೆಯ ಜೊತೆಗೆ ರೀಲ್ಸ್ ಮಾಡಿದಂತ ಯುವತಿಗೆ ಮತ್ತೆ ಆಗ ಇದ್ದಂತ ಸಿಬ್ಬಂದಿಗೆ ದಂಡ ವಿಧಿಸೋದಕ್ಕೆ ತೀರ್ಮಾನಿಸಿದ್ದಾರೆ ಎನ್ನಲಾಗ್ತಾ ಇದೆ. ಎಷ್ಟು ದಂಡ, ಇದಕ್ಕೆ ಸಂಬಂಧಪಟ್ಟಂತೆ ದಂಡವನ್ನ ಇಷ್ಟೇ ವಿಧಿಸಬೇಕು ಅಂತೇಳಿ ತೀರ್ಮಾನಿಸಿದ್ದು ಹೇಗೆ? ಓಕೆ, ಈಗ ಈ ರೀತಿಯಾಗಿ ಯಾವುದೇ ರೀತಿಯಾದಂತಹ ಅನುಮತಿ ಇಲ್ಲದೆ ಇದ್ರೂ ಕೂಡ ರೀಲ್ಸ್ ಮಾಡ್ಲಿಕ್ಕೆ ಆನೆಗಳ ಸಮೀಪವೇ ತೆರಳಿರ್ತಕ್ಕಂತ ಯುವತಿಯ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ಅಧಿಕಾರಿಗಳು ದಂಡವನ್ನು ವಿಧಿಸಲಿಕ್ಕೆ ಜೊತೆಗೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ದಸರೆಗಾಗಿ ಬಂದಿರತಕ್ಕಂತ ಗಜಪಡೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಡ ತಾಲೀಮಿನಲ್ಲಿ ಇರ್ತವೆ. ಇನ್ನು ಸಂಜೆಯ ವೇಳೆಯಲ್ಲಿ ವಿಶ್ರಾಂತಿಯಲ್ಲಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಈಗ ಪ್ರಮುಖವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರೆಲ್ಲ ಬರ್ತಾ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅನಾಹುತಗಳಾಗುವಂತಹ ಸಾಧ್ಯತೆಗಳಿರುತ್ತೆ. ಯಾಕೆಂದ್ರೆ ಆನೆಗಳು ಆ ಸಂದರ್ಭದಲ್ಲಿ ವಿಚಲಿತಗೊಳ್ಳತಕ್ಕಂಥದ್ದು ಇರಬಹುದು ಅಥವಾ ಅಲ್ಲಿ ಅನಾಹುತಗಳಾಗ್ತವೆ ಅನ್ನೋ ಒಂದು ಮುನ್ಸೂಚನೆಯಲ್ಲೇ ಅಲ್ಲಿ ಬ್ಯಾರಿಕೇಡ್ಗಳೆಲ್ಲವನ್ನೂ ಕೂಡ ಹಾಕಲಾಗಿದೆ. ಆದ್ರೆ ಇಲ್ಲಿ ಸಂಜೆಯ ವೇಳೆ ಸುಮಾರು 7-8 ಗಂಟೆಯ ಸಂದರ್ಭದಲ್ಲಿ ಕೃತಿ ಎಂಬಾಕೆ ಆ ಒಂದು ಭೀಮಾ ಆನೆಯ ಸಮೀಪವೇ ಹೋಗಿ ಅಲ್ಲಿ ರೀಲ್ಸ್ ಮಾಡತಕ್ಕಂಥ ಒಂದು ಕೆಲಸವನ್ನು ಮಾಡಲಾಗಿರ್ತಕ್ಕಂಥದ್ದು. ಇದಕ್ಕೆ ಯಾವುದೇ ರೀತಿಯಾದಂತಹ ಅನುಮತಿಯೂ ಕೂಡ ಇಲ್ಲ. ಹೀಗಾಗಿ ಅಲ್ಲಿವರೆಗೂ ಕೂಡ ಆನೆಯ ಸಮೀಪದವರೆಗೂ ಕೂಡ ಅಲ್ಲೇನು ಮಾವುತರು ಕಾವಾಡಿಗಳಿರ್ಬೋದು ಅಥವಾ ಅರಣ್ಯ ಸಿಬ್ಬಂದಿಗಳೇನು ಬಿಟ್ಟಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಆನೆಗಳು ದಸರಾ ಸಂದರ್ಭದಲ್ಲಿ ಆನೆಗಳು ಬಹಳ ಹತ್ತಿರಕ್ಕೆ ಹೋದಂತಹ ಸಂದರ್ಭದಲ್ಲಿ ಜನರ ಮೇಲೆ ದಾಳಿ ಮಾಡ್ಲಿಕ್ಕೆ ಮುಂದಾದಂತಹ ಘಟನೆಗಳು ಕೂಡ ಉದಾಹರಣೆ ಬಹಳಷ್ಟು ಇರ್ತಕ್ಕಂಥದ್ದು. ಹೀಗಾಗಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ರು ಕೂಡ ಇವರು ತಮ್ಮ ಉದ್ದಟತನವನ್ನ ಮೆರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಯುವತಿ. ಹೀಗಾಗಿ ಅರಣ್ಯ ಇಲಾಖೆ ಈಗ ಅವ್ರಿಗೆ ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ಕಳೆದ 18ನೇ ತಾರೀಕು ಏನು ಈ ಕೃತಿ ಎಂಬಾಕೆ ಅಲ್ಲಿ ರೀಲ್ಸ್ ಮಾಡ್ಲಿಕ್ಕೆ ತೆರಳಿರ್ತಕ್ಕಂಥದ್ದು. ಈ ಒಂದು ವಿಷಯ ಈ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದ್ದಂತೆ ಈಗ ಆಕೆ ಮೇಲೆ ಕ್ರಮಕ್ಕೆ ಅಧಿಕಾರಿಗಳು ಮುಂದಾಗಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗ ಮೇಲ್ನೋಟಕ್ಕೆ 1,000 ರೂಗಳಂತೆ ದಂಡವನ್ನು ವಿಧಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಅಧಿಕಾರಿಗಳು ಇದ್ರ ಬಗ್ಗೆ ಈಗ ಮಾಹಿತಿಯನ್ನ ಅಂದ್ರೆ ಎಷ್ಟು ದಂಡವನ್ನು ಹಾಕಲಾಗುತ್ತೆ ಇದ್ರ ಬಗ್ಗೆ ಚರ್ಚೆಯನ್ನ ಮಾಡ್ಲಾಗ್ತಾ ಇರ್ತಕ್ಕಂಥದ್ದು. ಆ ಕೃತಿ ಏನು ಯುವತಿ ಇದ್ದಾಳೆ ಆಕೆಯ ಮೇಲೆ ಜೊತೆಗೆ ಇಲ್ಲಿ ಸಿಬ್ಬಂದಿ ಅವಳಿಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸಿಬ್ಬಂದಿ ಏನಿದ್ದಾರೆ ಅವ್ರ ಮೇಲೆ ಕ್ರಮಕ್ಕೆ ಈಗ ಮುಂದಾಗ್ತಾ ಇರ್ತಕ್ಕಂಥದ್ದು. ಈ ಮೂಲಕ ಯಾರೂ ಕೂಡ ಆನೆಗಳ ಬಳಿ ತೆರಳತಕ್ಕಂಥದ್ದು ಇರ್ಬೋದು, ಈ ರೀತಿಯಾಗಿ ಉಚ್ಚಾಟವನ್ನ ಮಾಡ್ಲಿಕ್ಕೆ ಮುಂದಾಗ್ತಕ್ಕಂಥದ್ದು ಇರ್ಬೋದು, ಈ ತರ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗುತ್ತೆ ಅನ್ನೋ ಒಂದು ಸಂದೇಶವನ್ನ ಈ ಮೂಲಕ ಅರಣ್ಯ ಇಲಾಖೆ ನೀಡಿರ್ತಕ್ಕಂಥದ್ದು. ಥ್ಯಾಂಕ್ ಯು ಪುನೀತ್ ಮಾಹಿತಿಗೆ.